ನಮಸ್ಕಾರ. ಮತ್ತೊಂದು ಹೊಸ ಸಂಚಿಕೆ ಅನುಭೋಗಿಯ ಅಧಿಕ ತೃಪ್ತಿ ಸೂಕ್ಷ್ಮ ಅರ್ಥಶಾಸ್ತ್ರ ಕನ್ಸ್ಯೂಮರ್ ಸರ್ಪ್ಲಸ್ ಈ ಒಂದು ವಿಷಯವನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್, ಅರ್ಥಶಾಸ್ತ್ರ ಪ್ರಾಧ್ಯಾಪಕರು, ಮುಧೋಳ್. ಅನುಭೋಗಿಯ ಅಧಿಕ ತೃಪ್ತಿ ಕನ್ಸ್ಯೂಮರ್ ಸರ್ಪ್ಲಸ್. ಅನುಭೋಗಿಯ ವಿಶ್ಲೇಷಣೆಯಲ್ಲಿ ಅನುಭೋಗಿಯ ಅಧಿಕ ತೃಪ್ತಿ ತತ್ವಕ್ಕೆ ವಿಶೇಷವಾದ ಸ್ಥಾನಮಾನವಿದೆ. ಈ ತತ್ವವನ್ನು ಮೊಟ್ಟಮೊದಲು ರೂಪಿಸಿದವರು ಫ್ರಾನ್ಸಿನ ಇಂಜಿನಿಯರ್ ಎ.ಜಿ. ಡ್ಯೂಪೆ 1844. ಇದಕ್ಕೆ ಸ್ಪಷ್ಟ ರೂಪ ನೀಡಿದವರು, ಪ್ರತಿಪಾದಿಸಿ ಜನಪ್ರಿಯಗೊಳಿಸಿದಂತಹ ಕೀರ್ತಿ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ರವರಿಗೆ ಸಲ್ಲುತ್ತದೆ. ಅನುಭೋಗಿಯ ಅಧಿಕ ತೃಪ್ತಿ ಸಿದ್ಧಾಂತವು ಇಂದಿಗೂ ಕೂಡ ಮಾರ್ಷಲ್ನ ತತ್ವವೆಂದು ಜನಮನ್ನಣೆ ಗಳಿಸಿದೆ. ಅವರು ರಚಿಸತಕ್ಕಂಥ ಹೆಸರಾಂತ ಕೃತಿ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್, ಅರ್ಥಶಾಸ್ತ್ರದ ತತ್ವಗಳು, 1890ರಲ್ಲಿ ಈ ಒಂದು ಪರಿಭಾವನೆಯನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಅನುಭೋಗಿಯ ಅಧಿಕ ತೃಪ್ತಿ ತತ್ವವು ನಮ್ಮ ದೈನಂದಿನ ಕೊಳ್ಳುವಿಕೆಯಲ್ಲಿ ಅನುಭವಕ್ಕೆ ಬರುವ ಒಂದು ಸಾಮಾನ್ಯ ಸಂಗತಿಯಾಗಿದೆ. ಅನುಭೋಗಿ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಹಲವಾರು ಸರಕುಗಳನ್ನು ಅನುಭೋಗಿಸುತ್ತಾನೆ. ಆ ಸರಕುಗಳನ್ನು ಕೊಳ್ಳುವಾಗ ಅವಕ್ಕೆ ಬೆಲೆ ಕೊಡಬೇಕಾಗುತ್ತದೆ. ಕೆಲವೊಮ್ಮೆ ಅವನು ಸರಕಿಗೆ ಕೊಡುವ ಬೆಲೆಗಿಂತಲೂ ಅಧಿಕ ತೃಪ್ತಿ ಪಡೆಯುತ್ತಾನೆ. ಇದನ್ನು ಅನುಭೋಗಿಯ ಅಧಿಕ ತೃಪ್ತಿ ಎಂದು ಕರೆಯಲಾಗುತ್ತೆ. ಹೀಗೆ ಅನುಭೋಗಿ ಸರಕಿಗೆ ಕೊಡುವ ಬೆಲೆ ಮತ್ತು ಆ ಸರಕಿನಿಂದ ಪಡೆಯುವ ತೃಪ್ತಿ, ಇವುಗಳ ನಡುವಿನ ವ್ಯತ್ಯಾಸ ಅಥವಾ ಅಂತರವೇ ಅನುಭೋಗಿಯ ಅಧಿಕ ತೃಪ್ತಿಯಾಗಿರುತ್ತದೆ. ಅನುಭೋಗಿಯ ಅಧಿಕ ತೃಪ್ತಿ ತತ್ವವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದಿಂದ ನೇರವಾಗಿ ಹೊರಹೊಮ್ಮಿದ ತತ್ವವಾಗಿದೆ. ಈ ತತ್ವವನ್ನು ಅನುಭೋಗಿಯ ಅಧಿಕ ತೃಪ್ತಿ ಅಥವಾ ಅನುಭೋಗಿಯ ಮೀಗುತೆ, ಅನುಭೋಗಿಯ ಉಳಿತಾಯ, ಅನುಭೋಗಿಯ ಹೆಚ್ಚಳ ಮುಂತಾದ ಹೆಸರುಗಳಿಂದ ಕರೆಯಲಾಗ್ತದೆ. ಅನುಭೋಗಿಯ ಅಧಿಕ ತೃಪ್ತಿ ತತ್ವವನ್ನು ವಿವಿಧ ಅರ್ಥಶಾಸ್ತ್ರಜ್ಞರು ವಿವಿಧ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಅವರು ನೀಡಿರ್ತಕ್ಕಂಥ ವ್ಯಾಖ್ಯೆಗಳನ್ನು ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗತ್ತೆ. ಹಾಗಾಗಿ ಅನುಭೋಗಿಯ ಅಧಿಕ ತೃಪ್ತಿ ಅಂತಕ್ಕಂತಹ ಪರಿಕಲ್ಪನೆ ಸಾಕಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿರ್ತಕ್ಕಂಥ ಒಂದು ಪರಿಕಲ್ಪನೆಯಾಗಿದೆ. ಇದು ಅನುಭೋಗಿ ಕೊಡಲು ಬಯಸಿದ ಬೆಲೆ, ಕೊಟ್ಟ ಬೆಲೆ ಎರಡರ ನಡುವೆ ಇರತಕ್ಕಂತಹ ವ್ಯತ್ಯಾಸವನ್ನು ತಿಳಿಸ್ತಕ್ಕಂತಹ ಒಂದು ಪ್ರಮುಖವಾದ ಪರಿಕಲ್ಪನೆಯಾಗಿದೆ. ಹಾಗಾಗಿ ಅನುಭೋಗಿಯ ಅಧಿಕ ತೃಪ್ತಿ ಎಂಬ ಪರಿಕಲ್ಪನೆಗಳಿಗೆ ಅನೇಕ ವ್ಯಾಖ್ಯಾನಕಾರರು ತಮ್ಮದೇ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಅಭಿಪ್ರಾಯಗಳನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಾಗತ್ತೆ. ಹಾಗಾದರೆ ಹಲವಾರು ರೀತಿಯ ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೆ? ಪ್ರೊಫೆಸರ್ ಮಾರ್ಷಲ್ ಅವರ ಪ್ರಕಾರ ಅನುಭೋಗಿಯು ಒಂದು ವಸ್ತುವನ್ನು ಕೊಂಡುಕೊಳ್ಳದಿರುವ ಬದಲು ಅದನ್ನು ಪಡೆಯುವ ಸಲುವಾಗಿ ಕೊಡಲು ಸಿದ್ಧನಿರುವ ಬೆಲೆಯು ವಾಸ್ತವವಾಗಿ ಅದಕ್ಕೆ ಕೊಡುವ ಬೆಲೆಗಿಂತಲೂ ಅಧಿಕವಾಗಿರುತ್ತದೆ. ಈ ಅಧಿಕಾಂಶವೇ ಅನುಭೋಗಿಯ ಅಧಿಕ ತೃಪ್ತಿಯ ಆರ್ಥಿಕ ಅಳತೆಗೋಲು ಎಂದು ಹೇಳಿದ್ದಾರೆ. ಹೀಗೆ ಅನುಭೋಗಿ ಒಂದು ಸರಕನ್ನು ಕೊಳ್ಳುವಾಗ ಕೊಡಲು ಸಿದ್ಧವಿರುವ ಬೆಲೆ ಮತ್ತು ನೈಜವಾಗಿ ಕೊಟ್ಟ ಬೆಲೆಗಳ ನಡುವಿನ ಅಂತರವೇ ಅನುಭೋಗಿಯ ಅಧಿಕ ತೃಪ್ತಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಪ್ರೊಫೆಸರ್ ಜಿ.ಆರ್. ಹಿಗ್ಸ್ ಅವರ ಪ್ರಕಾರ ಒಂದು ಘಟಕದ ವಸ್ತುವಿನ ಸೀಮಾಂತ ಮೌಲ್ಯ ಮತ್ತು ಅದಕ್ಕೆ ನೀಡಿದ ನೈಜ ಬೆಲೆಯ ನಡುವಿನ ವ್ಯತ್ಯಾಸವೇ ಅನುಭೋಗಿಯ ಅಧಿಕ ತೃಪ್ತಿ ಅಥವಾ ಉಳಿತಾಯ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಪ್ರೊಫೆಸರ್ ಜಿ.ಆರ್. ಹಿಗ್ಸ್ ಅವರು. ಅದೇ ರೀತಿ ಪ್ರೊಫೆಸರ್ ಟಾಸಿಗ್ ಅವರ ಅಭಿಪ್ರಾಯದಲ್ಲಿ ವಸ್ತುವಿನ ಸೂಕ್ತ ಬೆಲೆ ಮತ್ತು ನೈಜ ಬೆಲೆ ನಡುವಿನ ವ್ಯತ್ಯಾಸವೇ ಅನುಭೋಗಿಯ ಅಧಿಕ ತೃಪ್ತಿ. ಅನುಭೋಗಿ ಒಂದು ವಸ್ತುವನ್ನು ಕೊಳ್ಳುವಾಗ ಕೊಡಲು ತಯಾರಿರುವ ಬೆಲೆಯನ್ನು ಸೂಕ್ತ ಬೆಲೆ ಎಂತಲೂ, ವಾಸ್ತವವಾಗಿ ಕೊಟ್ಟ ಬೆಲೆಯನ್ನು ನೈಜ ಬೆಲೆ ಎಂತಲೂ ಕರೆಯಲಾಗುತ್ತೆ. ಈ ಎರಡೂ ಬೆಲೆಗಳ ನಡುವಿನ ಅಂತರವೇ ಅನುಭೋಗಿಯ ಅಧಿಕ ತೃಪ್ತಿಯಾಗಿರುತ್ತದೆ. ಆದ್ದರಿಂದ
ಅನುಭೋಗಿಯ ಅಧಿಕ ತೃಪ್ತಿ ಎಂಬುದು ಒಂದು ವಸ್ತುವನ್ನು ಕೊಳ್ಳಲು ಅನುಭೋಗಿ ಕೊಡಲು ತಯಾರಿರುವ ಹಣದ ಒಟ್ಟು ಮೊತ್ತ ಮತ್ತು ಅವನು ನೈಜವಾಗಿ ಕೊಟ್ಟಂತಹ ಮೊತ್ತ ಇವೆರಡರ ನಡುವೆ ಇರತಕ್ಕಂತಹ ವ್ಯತ್ಯಾಸವನ್ನು ತಿಳಿಸ್ತಕ್ಕಂತಹ ಒಂದು ಪ್ರಮುಖವಾದ ಪರಿಕಲ್ಪನೆ ಯಾವುದಂದರೆ ಅದು ಅನುಭೋಗಿಯ ಅಧಿಕ ತೃಪ್ತಿ. ಅಂದರೆ ಅನುಭೋಗಿ ಯಾವುದೇ ಒಂದು ವಸ್ತುವನ್ನು ಕೊಂಡುಕೊಳ್ಳುವಂಥ ಸಂದರ್ಭದಲ್ಲಿ ಆ ವಸ್ತು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುತ್ತೆ. ಉದಾಹರಣೆಗೆ ಬೆಂಕಿ ಪೆಟ್ಟಿಗೆ, ಇದನ್ನು ನಾವು ಕೇವಲ 1 ರೂಪಾಯಿಯಲ್ಲಿ ಖರೀದಿ ಮಾಡುತ್ತೇವೆ. ಆದರೆ ಈ ವಸ್ತುವನ್ನು ನಾವು 100ಕ್ಕಿಂತ ಹೆಚ್ಚು ರೂಪಾಯಿ ಕೊಟ್ಟರೂ ಕಡಿಮೆನೇ. ಯಾಕಂದರೆ ನಾವು ನಮಗೆ ಇದು ಉಪಯುಕ್ತಕಾರಿಯಾಗಿರ್ತಕ್ಕಂಥ ಒಂದು ವಸ್ತು ಆಗಿರುವುದರಿಂದ. ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋದಾದರೆ ನ್ಯೂಸ್ ಪೇಪರ್. ನಾವು ನ್ಯೂಸ್ ಪೇಪರ್ಗೆ 7 ರೂಪಾಯಿಯಿಂದ 8 ರೂಪಾಯಿ ಕೊಡ್ತಿದ್ದೇವೆ. ಅದು ನಮಗೆ ಅಧಿಕ ತೃಪ್ತಿಯನ್ನು ನೀಡುತ್ತದೆ. ಅದೇ ರೀತಿಯಾಗಿ ಒಂದು ಉದಾಹರಣೆಯ ಮೂಲಕ ನೋಡೋಣ. ಹಣದ ಮೊತ್ತಗಳ ನಡುವಿನ ವ್ಯತ್ಯಾಸಗಳ ಬಗ್ಗೆ ಇದು ತಿಳಿಸುತ್ತೆ. ಅನುಭೋಗಿ ತಾನು ಪ್ರತಿ ಸಾರಿ ಸರಕುಗಳನ್ನು ಕೊಳ್ಳುವಾಗ ತಾನು ಕೊಡಬಹುದಾದ ಬೆಲೆಯನ್ನು ಸರಕಿನ ಸೀಮಾಂತ ದೃಷ್ಟಿಗುಣದೊಂದಿಗೆ ಹೋಲಿಸಿ ನೋಡಿಸಿರುತ್ತಾನೆ. ಅವನು ವಸ್ತುವಿಗೆ ವಾಸ್ತವವಾಗಿ ಕೊಟ್ಟ ಬೆಲೆಗಿಂತಲೂ ಅಧಿಕ ಪ್ರಮಾಣದಲ್ಲಿ ಸೀಮಾಂತ ತುಷ್ಟಿಗುಣ ಲಭ್ಯವಾದರೆ ಅವನಿಗೆ ಅಧಿಕ ತೃಪ್ತಿ ಲಭ್ಯವಾದಂತಾಗುತ್ತದೆ. ಈ ಅಧಿಕ ಅಥವಾ ಹೆಚ್ಚುವರಿ ತೃಪ್ತಿಯನ್ನೇ ಅನುಭೋಗಿಯ ಅಧಿಕ ತೃಪ್ತಿ ಎಂದು ಕರೆಯಲಾಗುತ್ತೆ. ಇಲ್ಲಿ ಅನುಭೋಗಿ ತಾನು ಸರಕಿಗೆ ಕೊಟ್ಟ ಬೆಲೆಗಿಂತಲೂ ಅಧಿಕ ಪ್ರಮಾಣದಲ್ಲಿ ತೃಪ್ತಿ ಪಡೆಯುತ್ತಾನೆ. ಅವನು ಒಟ್ಟು ತೃಪ್ತಿ ಅವನು ಕೊಟ್ಟ ಹಣದ ಒಟ್ಟು ಮೊತ್ತಕ್ಕಿಂತಲೂ ಅಧಿಕವಿರುತ್ತದೆ. ಅನುಭೋಗಿಯ ಅಧಿಕ ತೃಪ್ತಿಯು ಸಾಮಾನ್ಯವಾಗಿ ಕಡಿಮೆ ಬೆಲೆಯುಳ್ಳ ಅತ್ಯವಶ್ಯಕ ಸಾಮಗ್ರಿಗಳಲ್ಲಿ ಹೆಚ್ಚು ಲಭ್ಯವಾಗುತ್ತದೆ. ಉದಾಹರಣೆ ತೆಗೆದುಕೊಳ್ಳುವುದಾದರೆ ಉಪ್ಪು, ಬೆಂಕಿ ಪೊಟ್ಟಣ, ಅಂಚೆ ಕಾರ್ಡು, ದಿನಪತ್ರಿಕೆ ಇತ್ಯಾದಿಗಳು. ಈ ವಸ್ತುಗಳಿಂದ ಅನುಭೋಗಿ ತಾನು ನೀಡುವ ಬೆಲೆಗಿಂತಲೂ ಅಧಿಕ ತೃಪ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಅನುಭೋಗಿಗೆ ಸಾಧ್ಯವಾಗುತ್ತೆ. ಹಾಗಾಗಿ ಅನುಭೋಗಿ ಕೊಡಲು ಬಯಸಿದ ಬೆಲೆ, ಕೊಟ್ಟ ಬೆಲೆ ಇವೆರಡರ ನಡುವೆ ಇರತಕ್ಕಂತಹ ವ್ಯತ್ಯಾಸವನ್ನು ತಿಳಿಸ್ತಕ್ಕಂತಹ ಪರಿಕಲ್ಪನೆ ಅದುವೇ ಅನುಭೋಗಿಯ ಅಧಿಕ ತೃಪ್ತಿ ಎನ್ನುವುದನ್ನು ನಾವು ಇಲ್ಲಿ ತಿಳಿಯಬಹುದಾಗಿದೆ. ಹಾಗಾಗಿ ಅನುಭೋಗಿಯ ಅಧಿಕ ತೃಪ್ತಿ ಅಂತಕ್ಕಂಥ ಒಂದು ಪರಿಕಲ್ಪನೆ ಸಾಕಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿರ್ತಕ್ಕಂಥ ಒಂದು ಪರಿಕಲ್ಪನೆ ಇದಾಗಿದೆ. ಅದೇ ರೀತಿ ಅದರ ಒಂದು ಉದಾಹರಣೆಯ ಮೂಲಕ ನಾವು ತಿಳಿದುಕೊಂಡಾಗ ಅನುಭೋಗಿಯ ಅಧಿಕ ತೃಪ್ತಿ ತತ್ವವನ್ನು ಒಂದು ಉದಾಹರಣೆಯ ಮೂಲಕ ನಾವು ತಿಳ್ಕೊಳ್ಬೋದು. ಉದಾಹರಣೆಗೆ ಉಪ್ಪು ಅತ್ಯಂತ ಅವಶ್ಯಕವಾದ ಸರಕು. ಉಪ್ಪಿಗಿಂತ ರುಚಿಯಾದ ವಸ್ತು ಇನ್ನೊಂದಿಲ್ಲ ಎಂದು ಹೇಳುವುದು ವಾಡಿಕೆಯಾಗಿದೆ. ಉಪ್ಪಿಲ್ಲದಿದ್ದರೆ ನಮ್ಮ ಜೀವನ ರುಚಿರಹಿತವಾಗುತ್ತದೆ. ಉಪ್ಪಿನಿಂದ ನಮಗೆ ಅಧಿಕ ತೃಪ್ತಿ ಲಭ್ಯವಾಗುವುದರಿಂದ ನಾವು 1 ಕಿಲೋಗ್ರಾಂ ಉಪ್ಪಿಗೆ ರೂಪಾಯಿ 10 ಬೇಕಾದರೂ ಕೊಡಲು ತಯಾರಿರುತ್ತೇವೆ. ವಾಸ್ತವವಾಗಿ ಉಪ್ಪು ಮಾರುಕಟ್ಟೆಯಲ್ಲಿ ಕಿಲೋಗ್ರಾಂ ಒಂದಕ್ಕೆ ರೂಪಾಯಿ 3 ಬೆಲೆಯಲ್ಲಿ ಲಭ್ಯವಾಗುತ್ತದೆ ಎಂದುಕೊಳ್ಳೋಣ. ಅಂದರೆ ಉಪ್ಪಿಗೆ ನಾವು ಕೊಡಲು ತಯಾರಿದ್ದ ಬೆಲೆ ರೂಪಾಯಿ 10 ಹಾಗೂ ನೈಜವಾಗಿ ಕೊಟ್ಟ ಬೆಲೆ 3. ಈ ಎರಡರ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತಂದರೆ 7. ಅನುಭೋಗಿಯ ಅಧಿಕ ತೃಪ್ತಿಯಾಗಿರುತ್ತದೆ. ಅದೇ ರೀತಿ ಬೆಂಕಿ ಪೊಟ್ಟಣ ಸಹ ಅತ್ಯವಶ್ಯಕ ವಸ್ತು. ಪ್ರತಿ ಬೆಂಕಿ ಪೊಟ್ಟಣಕ್ಕೆ ನಾವು 2 ರೂಪಾಯಿ ಆದರೂ ಸರಿ ಕೊಡಲು ಸಿದ್ಧರಿರುತ್ತೇವೆ. ಏಕೆಂದರೆ ನಾವು ಬೆಂಕಿ ಪೊಟ್ಟಣದಿಂದ 2 ರೂಪಾಯಿವರೆಗೆ ಒಟ್ಟು ತೃಪ್ತಿ ನಿರೀಕ್ಷಿಸುತ್ತೇವೆ. ಆದ್ದರಿಂದ ವಾಸ್ತವವಾಗಿ ಬೆಂಕಿ ಪೊಟ್ಟಣ 50 ಪೈಸೆಯಲ್ಲಿ ಲಭ್ಯವಿರುತ್ತದೆ. ಇಲ್ಲಿ 1.50 ರೂಪಾಯಿ ಉಳಿತಾಯವಾಗುವಂತಾಗುತ್ತದೆ. ಅಂದರೆ ಉಳಿತಾಯವೇ ಅನುಭೋಗಿಯ ಅಧಿಕ ತೃಪ್ತಿ ಎಂದು ನಾವು ಹೇಳಬಹುದು. ಅಂದರೆ ಯಾವುದೇ ಒಂದು ವಸ್ತುವನ್ನು ಅನುಭೋಗಿಸುವಂಥ ಸಂದರ್ಭದಲ್ಲಿ ಆ ವಸ್ತುವಿನಿಂದ ಅವನಿಗೆ ಸಿಗ್ತಕ್ಕಂತಹ ತೃಪ್ತಿ ಪ್ರಮಾಣ. ಈಗ ಉದಾಹರಣೆಗೆ ಒಂದು ಪತ್ರಿಕೆಯನ್ನು ತೆಗೆದುಕೊಳ್ಳೋಣ, ನ್ಯೂಸ್ ಪೇಪರನ್ನು ತೆಗೆದುಕೊಳ್ಳೋಣ. ನಾವು ಅದಕ್ಕೆ ಅದರ ನಿಜವಾದ ಬೆಲೆ 7 ರೂಪಾಯಿ ಆಗಿದೆ. ನಾವು ಅದು 10 ರೂಪಾಯಿ ಕೊಡಲಿಕ್ಕೆ ಇಚ್ಛೆ ಪಡುತ್ತೇವೆ. ಅದರ ನಿಜವಾದ ಬೆಲೆ 7 ರೂಪಾಯಿ. ಹಾಗಾದರೆ ಎರಡರ ನಡುವೆ ಇರತಕ್ಕಂತಹ ವ್ಯತ್ಯಾಸ ಏನಂದರೆ
ಅದು 3 ರೂಪಾಯಿ ಆಗಿರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಅನುಭೋಗಿಯ ಅಧಿಕ ತೃಪ್ತಿ ಅಂತಕ್ಕಂತಹ ಒಂದು ಪರಿಕಲ್ಪನೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಇಲ್ಲಿ ಒಂದು ಸೂತ್ರದಲ್ಲಿ ನೋಡೋಣ. ಅನುಭೋಗಿ ಅಧಿಕ ತೃಪ್ತಿಯ ಮಾಪನ. ಅನುಭೋಗಿ ಅಧಿಕ ತೃಪ್ತಿಯನ್ನು ಈ ಕೆಳಗಿನ ಸೂತ್ರದ ಸಹಾಯದಿಂದ ಮಾಪನ ಮಾಡಬಹುದಾಗಿದೆ. ಅನುಭೋಗಿ ಅಧಿಕ ತೃಪ್ತಿ ಒಟ್ಟು ತುಷ್ಟಿಗುಣ ಮೈನಸ್ ಬೆಲೆ ಇಂಟು ಕೊಂಡುಕೊಂಡ ಪ್ರಮಾಣ. ಸಂಕೇತಾಕ್ಷರಗಳಲ್ಲಿ CS TU ಮೈನಸ್ P ಇಂಟು Q. ಇಲ್ಲಿ ಸೂತ್ರದಲ್ಲಿ CS ಅಂದರೆ ಅನುಭೋಗಿ ಅಧಿಕ ತೃಪ್ತಿ, TU ಅಂದರೆ ಒಟ್ಟು ತುಷ್ಟಿಗುಣ, P ಅಂದರೆ ಬೆಲೆ ಹಾಗೂ Q ಅಂದರೆ ಕೊಂಡುಕೊಂಡ ಪ್ರಮಾಣ. ಇನ್ನೊಂದು ರೀತಿಯಲ್ಲಿ ಅನುಭೋಗಿ ಅಧಿಕ ತೃಪ್ತಿ ಸೂಕ್ತ ಬೆಲೆ ಮೈನಸ್ ನೈಜ ಬೆಲೆ, ಅಥವಾ ಅನುಭೋಗಿ ಅಧಿಕ ತೃಪ್ತಿ ಕೊಡಲು ತಯಾರಿರುವ ಬೆಲೆ ಮೈನಸ್ ನೈಜವಾಗಿ ಕೊಟ್ಟ ಬೆಲೆ. ಸೊ ಅನ್ನೋದನ್ನು ಈ ಒಂದು ಸೂತ್ರದ ಮೂಲಕ ನಾವು ತಿಳಿಯಬಹುದಾಗಿದೆ. ಹಾಗಾಗಿ ಇದನ್ನು ಒಂದು ಕೋಷ್ಟಕದ ಸಹಾಯದಿಂದ ನಾವು ಈ ಕೆಳಗಿನಂತೆ ನೋಡಬಹುದು. ಸೊ ಅನುಭೋಗಿಯ ಅಧಿಕ ತೃಪ್ತಿ ತತ್ವವನ್ನು ಒಂದು ಪಟ್ಟಿಯ ಸಹಾಯದಿಂದ ಈ ಕೆಳಗಿನಂತೆ ನಾವು ವಿವರಿಸಬಹುದು. ಸೇಬು ಹಣ್ಣುಗಳು ಸೀಮಾಂತ ತುಷ್ಟಿಗುಣ, ಸೂಕ್ತ ಬೆಲೆ, ನೈಜ ಬೆಲೆ, ಅಧಿಕ ಬೆಲೆ. ಈ ಮೇಲಿನ ಪಟ್ಟಿಯಲ್ಲಿ ವ್ಯಕ್ತವಾದಂತೆ ಮೊದಲೇ ಸೇಬು ಹಣ್ಣಿನಿಂದ ಅನುಭೋಗಿಗೆ 300 ಯೂನಿಟ್ಗಳಷ್ಟು ಅಥವಾ 3 ರೂಪಾಯಿಗಳಷ್ಟು ಸೀಮಾಂತ ತೃಪ್ತಿ ಸಿಗುವ ನಿರೀಕ್ಷೆ ಇರುತ್ತದೆ. ಆದ್ದರಿಂದ ಅನುಭೋಗಿ ಹಣ್ಣಿಗೆ 3 ಕೊಡಲು ತಯಾರಿರುತ್ತಾನೆ, ಆದರೆ ಅದು 1 ಲಭ್ಯವಿರುತ್ತದೆ. ಇಲ್ಲಿ ಅನುಭೋಗಿಗೆ 2ರಷ್ಟು ಅಧಿಕ ತೃಪ್ತಿ ಲಭ್ಯವಾಗುತ್ತೆ. ಅಂದರೆ 2ನೇ ಸೇಬು ಹಣ್ಣಿನಿಂದ ಅನುಭೋಗಿಗೆ 250 ಯೂನಿಟ್ಗಳಷ್ಟು ಅಥವಾ 2.50 ರೂಪಾಯಿನಷ್ಟು ಸೀಮಾಂತ ತೃಪ್ತಿ ಸಿಗುವ ನಿರೀಕ್ಷೆ ಇರುತ್ತದೆ. ಆದ್ದರಿಂದ ಅನುಭೋಗಿ 2ನೇ ಹಣ್ಣಿಗೆ ರೂಪಾಯಿ 2.50 ಕೊಡಲು ತಯಾರಿರುತ್ತಾನೆ. ವಾಸ್ತವವಾಗಿ ಈ ಹಣ್ಣು ಸಹ 1 ರೂಪಾಯಿ ಬೆಲೆಯಲ್ಲಿ ಲಭ್ಯವಿರುವುದರಿಂದ ಅವನಿಗೆ 1.50ರಷ್ಟು ಅಧಿಕ ತೃಪ್ತಿ ಲಭ್ಯವಾಗುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹೀಗೆ ಸೇಬು ಹಣ್ಣುಗಳನ್ನು ಅನುಭೋಗಿಸುತ್ತಾ ಹೋದಾಗ ಸೀಮಾಂತ ತುಷ್ಟಿಗುಣ ಏನಾಗುತ್ತೆ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಸೂಕ್ತ ಬೆಲೆ ಮತ್ತು ನೈಜ ಬೆಲೆ ಇವೆರಡರ ನಡುವೆ ಇರತಕ್ಕಂತಹ ವ್ಯತ್ಯಾಸವನ್ನು ನಾವು ಈ ಒಂದು ಕೋಷ್ಟಕದಲ್ಲಿ ಕಂಡುಕೊಂಡಿದ್ದೇವೆ. ಈಗ ಉದಾಹರಣೆಗೆ ಅನುಭೋಗಿ 1 ರೂಪಾಯಿ ಇದ್ದಾಗ ಸೀಮಾಂತ ತುಷ್ಟಿಗುಣ 300ರಷ್ಟು ಇರುತ್ತೆ, ಸೂಕ್ತ ಬೆಲೆ 3, ನೈಜ ಬೆಲೆ 1, 2ರ ನಡುವೆ ಇರತಕ್ಕಂಥ ವ್ಯತ್ಯಾಸ 2 ರೂಪಾಯಿ. ಸೇಬು ಹಣ್ಣುಗಳ ಸಂಖ್ಯೆ 2 ಇದ್ದಾಗ ಸೀಮಾಂತ ತುಷ್ಟಿಗುಣ 250, ಸೂಕ್ತ ಬೆಲೆ 250, ನೈಜ ಬೆಲೆ 1, ಅಧಿಕ ತೃಪ್ತಿ 1.50ರಷ್ಟು ಇರುತ್ತೆ. ಸೊ 3 ರೂಪಾಯಿ ಇದ್ದಾಗ ಸೀಮಾಂತ ತುಷ್ಟಿಗುಣ 200, ಸೂಕ್ತ ಬೆಲೆ 2, ನೈಜ ಬೆಲೆ 1, 2ರ ನಡುವೆ ಇರತಕ್ಕಂಥ ವ್ಯತ್ಯಾಸ 1. ಸೊ ಸೇಬು ಹಣ್ಣುಗಳ ಸಂಖ್ಯೆ 4 ಇದ್ದಾಗ ಸೀಮಾಂತ ತುಷ್ಟಿಗುಣ 150, ಸೂಕ್ತ ಬೆಲೆ 1.50, ನೈಜ ಬೆಲೆ 1, 2ರ ನಡುವೆ ಇರುವ ವ್ಯತ್ಯಾಸ 0.50. ಸೇಬು ಹಣ್ಣುಗಳ ಸಂಖ್ಯೆ 5 ಇದ್ದಾಗ ಸೀಮಾಂತ ತುಷ್ಟಿಗುಣ 100ರಷ್ಟು ಇರುತ್ತೆ, ಸೂಕ್ತ ಬೆಲೆ 1, ನೈಜ ಬೆಲೆ 1, 2ರ ನಡುವೆ ಇರತಕ್ಕಂಥ ವ್ಯತ್ಯಾಸ ಶೂನ್ಯವಾಗಿರುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು. ಸೊ ಹಾಗಾಗಿ ಅನುಭೋಗಿಯ ಬಳಿ ಹಣ್ಣಿನ ದಾಸ್ತಾನು ಹೆಚ್ಚಿದೆಂತಲ್ಲ, ಸೀಮಾಂತ ತುಷ್ಟಿಗುಣ ಕಡಿಮೆಗೊಳ್ಳುವುದರಿಂದ 3ನೇ ಸೇಬು ಹಣ್ಣಿನ ಆತ 2 ರೂಪಾಯಿ ಕೊಡಲು ಸಿದ್ಧನಿರುತ್ತಾನೆ. ಏಕೆಂದರೆ ಈ ಹಣ್ಣಿನಿಂದ ಅವನು 2 ರೂಪಾಯಿನಷ್ಟು ಸೀಮಾಂತ ತೃಪ್ತಿ ನಿರೀಕ್ಷಿಸುತ್ತಾನೆ. ಈ ಹಣ್ಣು ಸಹ ಆತನಿಗೆ 1 ರೂಪಾಯಿ ಬೆಲೆಯಲ್ಲೇ ಲಭ್ಯವಾಗಿರುವುದರಿಂದ ಅನುಭೋಗಿಗೆ 1 ರೂಪಾಯಿಯಷ್ಟು ಅಧಿಕ ತೃಪ್ತಿ ದೊರೆಯುತ್ತದೆ. ಅದೇ ರೀತಿ 4ನೇ ಹಣ್ಣಿನಿಂದ ಅವನು 1.50 ರೂಪಾಯಿ ಕೊಡಲು ತಯಾರಿರುತ್ತಾನೆ, ಆದರೆ ಅದು 1 ರೂಪಾಯಿಯಲ್ಲೇ ಲಭ್ಯವಾಗುತ್ತೆ. ಇಲ್ಲೂ ಕೂಡ ಅವನಿಗೆ 50 ಪೈಸೆ ಉಳಿತಾಯವಾಗುತ್ತೆ. 5ನೇ ಸೇಬು ಹಣ್ಣಿನಿಂದ ಅನುಭೋಗಿಗೆ ಕೇವಲ 1 ರೂಪಾಯಿನಷ್ಟು ಸೀಮಾಂತ ತೃಪ್ತಿ ಲಭ್ಯವಾಗುವ ನಿರೀಕ್ಷೆ ಇರುವುದರಿಂದ ಅವನು ಅದಕ್ಕೆ ಕೇವಲ 1 ರೂಪಾಯಿಯನ್ನು ಮಾತ್ರ ಕೊಡಲು ಸಿದ್ಧನಿರುತ್ತಾನೆ. ಇಲ್ಲಿ ಅವನಿಗೆ ಯಾವುದೇ ಅಧಿಕ ತೃಪ್ತಿ ಲಭ್ಯವಾಗುವುದಿಲ್ಲ. 2ರ ನಡುವೆ ಇರತಕ್ಕಂಥ ವ್ಯತ್ಯಾಸ ಏನಾಗಿರುತ್ತೆ ಅಂದರೆ ಇಲ್ಲಿ ಶೂನ್ಯವಾಗಿರುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಪಟ್ಟಿಯಲ್ಲಿ ವ್ಯಕ್ತವಾದಂತೆ 5 ಸೇಬು ಹಣ್ಣುಗಳಿಂದ ಅನುಭೋಗಿ 10 ರೂಪಾಯಿನಷ್ಟು ಸೀಮಾಂತ ತೃಪ್ತಿ ನಿರೀಕ್ಷಿಸುವುದರಿಂದ ಅವನು ಒಟ್ಟು ಕೊಡಲು ಇರುವ ಬೆಲೆ ಏನಾಗಿರುತ್ತೆ ಅಂದರೆ
10ರಷ್ಟು ಆಗಿರುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಅನುಭೋಗಿ ಕೊಡಲು ಬಯಸಿದ ಬೆಲೆ, ಕೊಟ್ಟ ಬೆಲೆ ಇವೆರಡರ ನಡುವಿನ ವ್ಯತ್ಯಾಸವನ್ನು ಅನುಭೋಗಿಯ ಅಧಿಕ ತೃಪ್ತಿ ಅಂತಕ್ಕಂತಹ ಪರಿಕಲ್ಪನೆ ನಮಗೆ ಇಲ್ಲಿ ತಿಳಿಸ್ಕೊಡ್ತದೆ. ಹಾಗಾಗಿ ಅನುಭೋಗಿಯ ಅಧಿಕ ತೃಪ್ತಿ ಪರಿಕಲ್ಪನೆಯನ್ನು ಈಗ ನಾವು ಒಂದು ರೇಖಾಚಿತ್ರದ ಸಹಾಯದಿಂದ ನಾವು ಇಲ್ಲಿ ತಿಳಿಯಬಹುದು. ಸೊ ಅಲ್ಲಿ ಒಂದು ರೇಖಾಚಿತ್ರವನ್ನು ನಾವು ನೋಡಿದಾಗ ಅನುಭೋಗಿಯ ಅಧಿಕ ತೃಪ್ತಿ ಯಾವ ರೀತಿಯ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಅನ್ನೋದನ್ನು ಈ ಒಂದು ರೇಖಾಚಿತ್ರ ನಮಗೆ ತಿಳಿಸುತ್ತೆ. ಸೊ ಈ ಒಂದು ರೇಖಾಚಿತ್ರದಲ್ಲಿ ನೋಡಿದ ಹಾಗೆ ಅನುಭೋಗಿ ಅಧಿಕ ತೃಪ್ತಿ ತತ್ವವನ್ನು ಒಂದು ರೇಖಾಚಿತ್ರದ ಸಹಾಯದಿಂದ ವಿವರಿಸಬಹುದಾಗಿದೆ. OX ಅಕ್ಷದಲ್ಲಿ ಸೇಬುಹಣ್ಣುಗಳ ಪ್ರಮಾಣ, OY ಅಕ್ಷದಲ್ಲಿ ತುಷ್ಟಿಗುಣ ಮತ್ತು ಬೆಲೆಯನ್ನು ಸೂಚಿಸಲಾಗಿದೆ. MU ಸೀಮಾಂತ ತುಷ್ಟಿಗುಣ. ಈ ಮೇಲಿನ ರೇಖಾಚಿತ್ರದಲ್ಲಿ ಸೇಬುಹಣ್ಣಿನ ಪ್ರಮಾಣ OX ಅಕ್ಷದಲ್ಲೂ ಹಾಗೂ ಬೆಲೆ ಮತ್ತು ತುಷ್ಟಿಗುಣವನ್ನು OY ಅಕ್ಷದಲ್ಲೂ ಅಳೆಯಲಾಗಿದೆ. ಈ ಒಂದು ರೇಖಾಚಿತ್ರದಲ್ಲಿ MU ಸೀಮಾಂತ ತುಷ್ಟಿಗುಣ ಅಥವಾ ಬೇಡಿಕೆ ರೇಖೆಯಾಗಿದೆ. ಚಿತ್ರದಲ್ಲಿ ತೋರಿಸಿದಂತೆ OQ ಪ್ರಮಾಣದ ಸೇಬುಹಣ್ಣುಗಳನ್ನು ಕೊಳ್ಳಲು ಅನುಭೋಗಿ OP ಪ್ರಮಾಣದ ಅಥವಾ OPRQ ಪ್ರಮಾಣ ಬೆಲೆ ಕೊಡಲು ಸಿದ್ಧನಿರುತ್ತಾನೆ. ಆದರೆ ಅವನು ವಾಸ್ತವವಾಗಿ ಕೊಡುವ ಬೆಲೆ OS ಪ್ರಮಾಣಕ್ಕೆ ಅಥವಾ OSRQ ಪ್ರಮಾಣಕ್ಕೆ ಸಮನಾಗಿರುತ್ತೆ. ಆದ್ದರಿಂದ PSR ಅನುಭೋಗಿಯ ಅಧಿಕ ತೃಪ್ತಿಯಾಗಿದೆ. ಅಲ್ಲಿ ಬಣ್ಣ ಇರುವಂತಹ ಒಂದು ಜಾಗವನ್ನು ನೋಡಿದಾಗ PRS ಅಂತಕ್ಕಂಥದ್ದು ಅನುಭೋಗಿಗೆ ಗರಿಷ್ಠ ತೃಪ್ತಿ ನೀಡುತ್ತದೆ. ಅಧಿಕ ತೃಪ್ತಿಯನ್ನು ರೇಖಾಚಿತ್ರದಲ್ಲಿ ಬಣ್ಣ ತುಂಬಿದ ಸ್ಥಳದಲ್ಲಿ ತೋರ್ಪಡಿಸಲಾಗಿದೆ. ಈ ರೇಖಾಚಿತ್ರದ ಸಹಾಯದಿಂದ ನೋಡಿದಾಗ ಅನುಭೋಗಿಯ ಅಧಿಕ ತೃಪ್ತಿ ಈ ಕೆಳಗಿನ ಮಾಪನ ಮಾಡಬಹುದು. ಅನುಭೋಗಿಯ ಅಧಿಕ ತೃಪ್ತಿ ಸೂಕ್ತ ಬೆಲೆ ಮೈನಸ್ ನೈಜ ಬೆಲೆ, ಅಂದರೆ OPRQ ಮೈನಸ್ OSRQ PSR ಅಂತಕ್ಕಂಥದ್ದು ಅನುಭೋಗಿಗೆ ಅಧಿಕ ತೃಪ್ತಿ ನೀಡುವಂತಹ ಒಂದು ಪರಿಕಲ್ಪನೆಯಾಗಿದೆ. ಹಾಗಾಗಿ ಅನುಭೋಗಿ ಕೊಡಲು ಬಯಸಿದ ಬೆಲೆ, ಕೊಟ್ಟ ಬೆಲೆ ಇವೆರಡರ ನಡುವೆ ಇರತಕ್ಕಂತಹ ವ್ಯತ್ಯಾಸವನ್ನು ಇಲ್ಲಿ ನಾವು ತಿಳಿಯಬಹುದಾಗಿದೆ. ಹಾಗಾದರೆ ಯಾವೆಲ್ಲ ಕಲ್ಪನೆಗಳನ್ನು ಇದು ಒಳಗೊಂಡಿದೆ? ವಸ್ತುವಿನ ತುಷ್ಟಿಗುಣವನ್ನು ಸಂಖ್ಯಾಸೂಚಕ ವಿಧಾನದಲ್ಲಿ ಅಳೆಯಬಹುದು. ಹಣದ ಸೀಮಾಂತ ತುಷ್ಟಿಗುಣ ಸ್ಥಿರವಾಗಿರುತ್ತದೆ. ಪರಿಗಣನೆಯಲ್ಲಿರುವ ಸರಕಿನ ಬದಲಿ ಸರಕು ಲಭ್ಯವಿಲ್ಲ. ಬೆಲೆಯನ್ನು ಹೊರತುಪಡಿಸಿ ಇತರೆ ವಿಚಾರಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಪ್ರತಿಯೊಂದು ವಸ್ತುವು ಸ್ವತಂತ್ರವಾಗಿರುತ್ತದೆ. ವಸ್ತುಗಳ ಸೀಮಾಂತ ತುಷ್ಟಿಗುಣ ಇಳಿಮುಖವಾಗಿರುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹೀಗೆ 6 ಕಲ್ಪನೆಗಳನ್ನು ಇದು ಒಳಗೊಂಡಿದೆ. ಹಾಗಾದರೆ ಟೀಕೆಗಳು. ಅನುಭೋಗಿ ಅಧಿಕ ತೃಪ್ತಿ ತತ್ವವು ಹಲವು ಟೀಕೆಗಳಿಗೆ ಗುರಿಯಾಗಿದೆ. ರಾಬಿನ್ಸನ್, ಕೆನಾನ್, ನಿಕೋಲ್ಸನ್, ಡೇವನ್ಪೋರ್ಟ್ ಮೊದಲಾದ ಅರ್ಥಶಾಸ್ತ್ರಜ್ಞರು ಈ ತತ್ವವನ್ನು ಕಟುವಾಗಿ ಟೀಕೆ ಮಾಡಿದ್ದಾರೆ. ತುಷ್ಟಿಗುಣದ ಅಳತೆ ಅಸಾಧ್ಯ. ತುಷ್ಟಿಗುಣವನ್ನು ಸಂಖ್ಯಾಸೂಚಕ ವಿಧಾನದಲ್ಲಿ ಅಳೆಯುವುದು ಸಾಧ್ಯವಿದೆ ಎಂದು ಮಾರ್ಷಲ್ ಭಾವಿಸುತ್ತಾರೆ. ವಾಸ್ತವವಾಗಿ ತುಷ್ಟಿಗುಣ ಮಾನಸಿಕ ಭಾವನೆಯಾಗಿರುವುದರಿಂದ ಅದನ್ನು ಅಳತೆ ಮಾಡಲು ಅಸಾಧ್ಯ. ಅವಶ್ಯಕ ವಸ್ತುಗಳಿಗೆ ಅನ್ವಯಿಸುವುದಿಲ್ಲ. ಜೀವನಾವಶ್ಯಕ ವಸ್ತುಗಳ ವಿಷಯದಲ್ಲಿ ಅನುಭೋಗಿ ಅಧಿಕ ತೃಪ್ತಿಯನ್ನು ಅಳೆಯುವುದು ಸಾಧ್ಯವಿಲ್ಲ. ಏಕೆಂದರೆ ಜೀವನಾವಶ್ಯಕ ವಸ್ತುಗಳಿಗೆ ನಾವು ಎಷ್ಟು ಬೆಲೆಯನ್ನಾದರೂ ಕೊಡಲು ತಯಾರಿರುತ್ತೇವೆ. ಆದರೆ ಈ ವಸ್ತುಗಳು ಕಡಿಮೆ ಬೆಲೆಯಲ್ಲೇ ಲಭ್ಯವಿರುತ್ತವೆ. ಉದಾಹರಣೆಗೆ ಮರುಭೂಮಿಯಲ್ಲಿ ನಾವು ನೀರಿಗೆ ಎಷ್ಟೇ ಬೆಲೆಯನ್ನಾದರೂ ಕೊಡಲು ತಯಾರಿರುತ್ತೇವೆ. ನೀರಿಲ್ಲದೆ ಸಾಯುವ ಪರಿಸ್ಥಿತಿಯಲ್ಲಿ 1 ಲೋಟ ನೀರಿಗೆ ನಾವು 1,000 ಬೆಲೆಯನ್ನು ನೀಡಲು ಸಿದ್ಧನಿರಬಹುದು. ಆದರೆ 1 ಲೋಟ ನೀರಿಗೆ ಹೆಚ್ಚೆಂದರೆ 0.50 ಪೈಸೆ ಇರಬಹುದು. ಇಂಥ ಸ್ಥಿತಿಯಲ್ಲಿ ಅನುಭೋಗಿ ಅಧಿಕ ತೃಪ್ತಿ ಏನಾಗಿರುತ್ತೆ ಅಂದರೆ 999.50 ಎಂದು ಹೇಳಿದರೆ. ಅದೇ ರೀತಿ 3ನೇ ಅಂಶ, ಹಣದ ಸೀಮಾಂತ ತುಷ್ಟಿಗುಣ ಸ್ಥಿರವಲ್ಲ. ಹಣದ ಸೀಮಾಂತ ತುಷ್ಟಿಗುಣ ಸ್ಥಿರವಾಗಿರುತ್ತದೆ ಎಂದು ಮಾರ್ಷಲ್ ರವರು ಭಾವಿಸುತ್ತಾರೆ. ಇದು ತಪ್ಪು ಗ್ರಹಿಕೆಯಾಗಿದೆ. ಏಕೆಂದರೆ ಹಣದ ಸಂಗ್ರಹ ಅಧಿಕವಿರುವವರಿಗೆ ಅದರ ಸೀಮಾಂತ ತುಷ್ಟಿಗುಣ ಕಡಿಮೆ ಇರುತ್ತದೆ ಹಾಗೂ ಕಡಿಮೆ ಸಂಗ್ರಹವಿರುವವರಿಗೆ ಸೀಮಾಂತ ತುಷ್ಟಿಗುಣ ಅಧಿಕವಿರುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ.
ಅದೇ ರೀತಿ ಬದಲಿ ವಸ್ತುಗಳ ಅಸ್ತಿತ್ವ, ಯಾವುದೇ ವಸ್ತುವಿಗೆ ಬದಲಿ ವಸ್ತು ಲಭ್ಯವಿರುವುದಿಲ್ಲ ಎಂದು ಮಾರ್ಷಲ್ ರವರು ಭಾವಿಸುತ್ತಾರೆ. ಆದರೆ ವಾಸ್ತವವಾಗಿ ಬದಲಿ ಸರಕು ಲಭ್ಯವಿರದ ವಸ್ತು ಅಸ್ತಿತ್ವದಲ್ಲಿರುವುದು ತುಂಬ ಅಪರೂಪ. ಸಾಮಾನ್ಯವಾಗಿ ಎಲ್ಲ ವಸ್ತುಗಳಿಗೆ ಬದಲಿ ವಸ್ತುಗಳು ಲಭ್ಯವಿರುತ್ತವೆ. ಸೊ ಅದೇ ರೀತಿ ಮುಂದಿನ ಅಂಶ, ಎಲ್ಲ ವಸ್ತುಗಳು ಸ್ವತಂತ್ರವಲ್ಲ. ಮಾರ್ಷಲ್ ದೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತು ಸ್ವತಂತ್ರವಾಗಿರುತ್ತದೆ ಹಾಗೂ ಅದು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುತ್ತದೆ ಅನ್ನೋದನ್ನು ಮಾರ್ಷಲ್ ರವರು ತಮ್ಮ ಅಭಿಪ್ರಾಯದ ಮೂಲಕ ವ್ಯಕ್ತಪಡಿಸ್ತಾರೆ. ಹಾಗಾದರೆ ಎಲ್ಲ ವಸ್ತುಗಳು ಏನಾಗಿರೋಂಗಿಲ್ಲ ಅಂದರೆ ಸ್ವತಂತ್ರವಾಗಿರುವುದಿಲ್ಲ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹೀಗೆ ಅನುಭೋಗಿ ಅಧಿಕ ತೃಪ್ತಿ ಅಂತಕ್ಕಂಥದ್ದು ಸೀಮಾಂತ ತುಷ್ಟಿಗುಣ ಆಧಾರದ ಮೇಲೆ ಇದನ್ನು ರಚನೆ ಮಾಡಲಾಗಿದೆ. ಹಾಗಾಗಿ ಹಲವಾರು ರೀತಿಯ ಟೀಕೆಗಳಿಗೆ ಗುರಿಯಾಗುತ್ತೆ ಅನುಭೋಗಿ ಅಧಿಕ ತೃಪ್ತಿ ಅಂತಕ್ಕಂಥ ಒಂದು ವಿಶ್ಲೇಷಣೆ. ಹಾಗಾಗಿ ಅನುಭೋಗಿಯ ಅಧಿಕ ತೃಪ್ತಿ ಅಂತಕ್ಕಂಥ ಪರಿಕಲ್ಪನೆ ಇವೆಲ್ಲ ಟೀಕೆಗಳಿಗೆ ಗುರಿಯಾಗುತ್ತದೆ. ಆದ್ದರಿಂದ ಅನುಭೋಗಿ ಅಧಿಕ ತೃಪ್ತಿ ಪರಿಕಲ್ಪನೆ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರತಕ್ಕಂಥ ಒಂದು ಪರಿಕಲ್ಪನೆ ಇದಾಗಿದೆ ಅನ್ನೋದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿಯಬೇಕಾಗ್ತದೆ. ಹಾಗಾಗಿ ಅನುಭೋಗಿಯ ಅಧಿಕ ತೃಪ್ತಿ ಅನುಭೋಗಿ ತಾನು ಕೊಡುವಂತಹ ಒಂದು ಬೆಲೆ, ಕೊಟ್ಟ ಬೆಲೆ ಎರಡರ ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನು ತಿಳಿಸ್ಕೊಡ್ತದೆ. ಅದೇ ರೀತಿಯಾಗಿ ಕಾಲ್ಪನಿಕವಾದದ್ದು, ವಿಮರ್ಶಕರ ಪ್ರಕಾರ ಅನುಭೋಗಿಯ ಅಧಿಕ ತೃಪ್ತಿ ತತ್ವ ಕಾಲ್ಪನಿಕವಾದದ್ದು. ಇದು ಕೇವಲ ಊಹಾತ್ಮಕವಾದದ್ದು. ಕೇವಲ ನಮ್ಮ ಮನಸ್ಸಿನಲ್ಲೇ ನಾವು ಅಧಿಕ ತೃಪ್ತಿಯನ್ನು ಸೃಷ್ಟಿಸಿಬಿಡುತ್ತೇವೆ. ಇದು ಯಾವಾಗಲೂ ಕಾಲ್ಪನಿಕವಾಗಿರುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಇತರೆ ಅಂಶಗಳ ಸ್ಥಿರತೆ ಕಲ್ಪನೆ ದೋಷಪೂರಿತ. ಬೆಲೆಯನ್ನು ಹೊರತುಪಡಿಸಿ ಇತರೆ ವಿಚಾರಗಳಲ್ಲಿ ಬದಲಾವಣೆಗಳು ಇರುವುದಿಲ್ಲ ಎಂದು ಮಾರ್ಷಲ್ ಭಾವಿಸುತ್ತಾರೆ. ಆದರೆ ಇತರೆ ವಿಚಾರಗಳಾದ ಆಯ್ಕೆ, ಅಭಿರುಚಿ, ಆದಾಯ, ಹವ್ಯಾಸ ಮುಂತಾದ ವಿಚಾರಗಳು ಸ್ಥಿರವಾಗಿರುವುದು ಸಾಧ್ಯವೇ ಇಲ್ಲ. ಏಕೆಂದರೆ ಮಾರುಕಟ್ಟೆಯಲ್ಲಿ ಅಸಂಖ್ಯಾತ ಅನುಭೋಗಿಗಳು ಇರುತ್ತಾರೆ. ಹಾಗಾಗಿ ಇತರೆ ಅಂಶಗಳ ಸ್ಥಿರತೆ ಕಲ್ಪನೆ ಸಂಪೂರ್ಣವಾಗಿ ದೋಷಪೂರಿತವಾದದ್ದು ಎನ್ನುವುದನ್ನು ತಮ್ಮ ಅಭಿಪ್ರಾಯದ ಮೂಲಕ ಟೀಕೆಯನ್ನು ವ್ಯಕ್ತಪಡಿಸ್ತಾರೆ. ಅದೇ ರೀತಿ ಅಂಕಿಅಂಶಗಳ ಬೆಂಬಲ ಅಲಭ್ಯ. ಅನುಭೋಗಿಯ ಅಧಿಕ ತೃಪ್ತಿ ತತ್ವವನ್ನು ಬಲಪಡಿಸಲು ಯಾವುದೇ ಐತಿಹಾಸಿಕ ಪುರಾವೆಗಳಾಗಲಿ ಅಥವಾ ಅಂಕಿಅಂಶಗಳ ಬೆಂಬಲವಾಗಲಿ ಲಭ್ಯವಿಲ್ಲ. ಮಾರ್ಷಲ್ ತಮ್ಮ ಸಿದ್ಧಾಂತವನ್ನು ಯಾವುದೇ ಅಂಕಿಅಂಶಗಳ ಆಧಾರದಲ್ಲಿ ಪರೀಕ್ಷಿಸಲು ಪ್ರಯತ್ನಿಸಿಲ್ಲ. ಈ ಸಿದ್ಧಾಂತ ಕೇವಲ ಮಾನಸಿಕ ಅಂಶ ಆಧಾರಿತ ಕಾಲ್ಪನಿಕ ಸಿದ್ಧಾಂತವಾಗಿದೆ ಎನ್ನುವುದು ಟೀಕಾಕಾರರ ಅಭಿಪ್ರಾಯವಾಗಿದೆ. ಹಾಗಾಗಿ ಅನುಭೋಗಿಯ ಅಧಿಕ ತೃಪ್ತಿ ಅಂತಕ್ಕಂತಹ ಪರಿಕಲ್ಪನೆಯನ್ನು ಒಟ್ಟಾರೆಯಾಗಿ ನೋಡಿದಾಗ ಅನುಭೋಗಿಯ ಅಧಿಕ ತೃಪ್ತಿ ಅಂತಕ್ಕಂಥ ಪರಿಕಲ್ಪನೆ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರತಕ್ಕಂಥ ಒಂದು ಪರಿಕಲ್ಪನೆಯಾಗಿದೆ. ಅನುಭೋಗಿಯು ಒಂದು ವಸ್ತುವನ್ನು ಕೊಂಡುಕೊಳ್ಳುವಂಥ ಸಂದರ್ಭದಲ್ಲಿ ಕೊಡಲು ಬಯಸಿದ ಬೆಲೆ ಮತ್ತು ಕೊಟ್ಟ ಬೆಲೆ ಇವೆರಡರ ನಡುವೆ ಇರುವಂತಹ ವ್ಯತ್ಯಾಸವನ್ನು ತಿಳಿಸ್ತಕ್ಕಂಥ ಒಂದು ಪರಿಕಲ್ಪನೆಯಾಗಿದೆ. ಧನ್ಯವಾದ.